ಈ ಒಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ನಡೆದಿರೋದು. ತುಂಬಾ ವೈರಲ್ ಆಗಬೇಕಿತ್ತು, ಬಟ್ ಯಾವುದೋ ಒಂದು ಹಬ್ಬದ ನಿಮಿತ್ತನೋ ಯಾವುದೋ ಒಂದು ಕಾರಣಕ್ಕೆ ಅಷ್ಟು ಜನರಿಗೆ ತಲುಪಿಲ್ಲ. ಬಟ್ ನಿಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳತಂಗಡಿಯಲ್ಲಿ ನಡೆದಿರುವಂಥ ಒಂದು ಘಟನೆ. 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಹುಡುಗಿನ ಒಂದು ಹತ್ಯೆ ಆಗಿದೆ. ಸೊ ಏನು ನಡೆದಿದೆ ಅಂತ ನೋಡೋಣ. ಈ ಘಟನೆ ನಡೆದಿರೋದು ಜನವರಿ 14, ಸಂಕ್ರಾಂತಿಯ ಕೊನೆಯ ದಿನ ಅಂತ ಹೇಳ್ಬೋದು. ಸೊ ಮೋಸ್ಟ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದ ಕಾರಣಕ್ಕೆ ಅಷ್ಟೊಂದು ವೈರಲ್ ಆಗಿಲ್ವೇನೋ ಗೊತ್ತಿಲ್ಲ ನ್ಯೂಸು. ಬಟ್ ಜನವರಿ 14 ಸಂಕ್ರಾಂತಿ ದಿನ, ಹಬ್ಬದ ದಿನ ಒಂದು ಆಗಿರುವಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತಂಗಡಿಯಲ್ಲಿ ನಡೆದಿರುವಂಥದ್ದು. ಸುಮಂತ್ ಅನ್ನೋ ಹುಡುಗ 9ನೇ ಕ್ಲಾಸಲ್ಲಿ ಓದ್ತಾ ಇರ್ತಾನೆ. ಅವನಿಗೆ 14ರಿಂದ 15 ಅಷ್ಟರಲ್ಲಿ ವಯಸ್ಸಿರುತ್ತೆ. ಈಗ ನಿಮ್ಗೆ ಗೊತ್ತು, ಇವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಮನೆಗಳು ಹತ್ರ ಇರಲ್ಲ. ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಥರ ಒಂದು ಮನೆ ಇಲ್ಲಿದ್ರೆ ಇನ್ನೊಂದು ಮನೆ ಎಲ್ಲೋ ಇರುತ್ತೆ. ಅವ್ರದ್ದೇ ಆದಂಥ ಒಂದು ತೋಟ ಅಂತ ಒಂದು ಚಿಕ್ಕ ಚಿಕ್ಕ ಏರಿಯಾ ಮಾಡ್ಕೊಂಡಿರ್ತಾರೆ. ಆ ಒಂದು ಏರಿಯಾಕ್ಕೆ, ಇವರ ಒಂದು ಇರುವಂಥ ಒಂದು ಜಾಗಕ್ಕೆ ಸಂಬುಳ್ಯ ಅಂತ ಕರೀತಾರೆ. ಸೊ ಇಲ್ಲಿ ಏನಿರುತ್ತೆ ಅಂದರೆ ಇವ್ರದ್ದೇ ಒಂದು ಮನೆ ಇರುತ್ತೆ. ಆಮೇಲೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಲೈಕ್ ಸ್ವಲ್ಪ ದೂರದಲ್ಲಿ ಆ ಹುಡುಗ ಓದ್ತಿದ್ದಂಥ ಸ್ಕೂಲ್ ಇರುತ್ತೆ. ಆತ ಓದ್ತಿದ್ದಂಥ ಸ್ಕೂಲು ಗೇರುಕಟ್ಟೆ ಅನ್ನೋ ಒಂದು ಊರಲ್ಲಿ ಇರುತ್ತೆ. ಅದೊಂದು ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ. ಸೊ ಇಲ್ಲಿ ಹುಡುಗನ ದಿನಚರಿ ಏನಾಗಿರುತ್ತೆ ಅಂದರೆ, ಸೊ ಇವನು ಮನೆಯಿಂದ ಸ್ಕೂಲ್ ಹೋಗೋದು, ಸ್ಕೂಲಿಂದ ಮನೆಗೆ ಬರೋದು. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನು ಅಂತಂದರೆ, ಈತ ಸ್ಕೂಲ್ಗೆ ಸೈಕಲಲ್ಲೇ ಹೋಗ್ತಾ ಇರ್ತಾನೆ, ಆದರೆ ಮನೆಯಿಂದ ಸ್ಕೂಲ್ಗೆ ಸೈಕಲಲ್ಲಿ ಹೋಗ್ತಾ ಇರಲ್ಲ. ಅಂದರೆ ಏನು ಅಂದರೆ, ಇವನ ಮನೆಯಿಂದ 100 ಮೀಟ್ರ್ ದೂರದಲ್ಲಿ ಒಂದು ಒಂಟಿ ಮನೆ ಇರುತ್ತೆ. ಆ ಒಂಟಿ ಮನೆಯಲ್ಲಿ ಈತ ಸೈಕಲ್ನ ನಿಲ್ಲಿಸ್ತಾ ಇರ್ತಾನೆ. ಅಲ್ಲಿಂದ ಸ್ಕೂಲ್ಗೆ ಸೈಕಲಲ್ಲಿ ಹೋಗಿ ಮತ್ತೆ ಸ್ಕೂಲಿಂದ ಸೈಕಲಲ್ಲಿ ಬಂದು ಮತ್ತೆ ಅದೇ ಒಂಟಿ ಮನೆ ಹತ್ರ ಸೈಕಲ್ನ ನಿಲ್ಲಿಸಿ ಮನೆಗೆ ಬರ್ತಾ ಇರ್ತಾನೆ ನಡ್ಕೊಂಡು. ಸೊ ಈ ಒಂದು ದಿನಚರಿ ಈ ರೀತಿ ಯಾಕಿರುತ್ತೆ ಅಂದರೆ, ಆ ಸೈಕಲಲ್ಲೇ ಬಂದರೆ ಮತ್ತೆ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಮನೆಗೆ ಬರೋಕ್ಕೆ. ಮೋಸ್ಟ್ಲಿ ಆ ಮನೆಯಿಂದ ಆ ಒಂಟಿ ಮನೆ ಇರುವಂಥ ಒಂದು ಜಾಗದಲ್ಲಿ ಕಲ್ಲು ಮುಳ್ಳುಗಳು ಅಥವಾ ರೋಡ್ ಚೆನ್ನಾಗಿಲ್ವೇನೋ ಗೊತ್ತಿಲ್ಲ, ಸೈಕಲ್ ಹೋಗೋತಾ ಇರಲಿಲ್ವೇನೋ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಆ ಒಂದು 100 ಮೀಟರ್ ಏನಿದೆ ಆ ಒಂದು ಡಿಸ್ಟೆನ್ಸ್ನ ಮನೆಯಿಂದ, ಅವನ ಸ್ವಂತ ಮನೆಯಿಂದ ಒಂಟಿ ಮನೆಯವರೆಗೂ ಹೋಗಿ ಅಲ್ಲಿಂದ ಸೈಕಲ್ನ ತಗೊಂಡು ಸ್ಕೂಲ್ಗೆ ಹೋಗುವಂಥ ಒಂದು ದಿನಚರಿ. ಸೊ ಇವಾಗ ಸಂಕ್ರಾಂತಿ ನಡೆಯೋ ಟೈಮಲ್ಲಿ ಧನುರ್ಮಾಸ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಹುಡುಗ ಪೂಜೆ ಮಾಡ್ತಿರ್ತಾನೆ. ಒಂದು ದೇವಸ್ಥಾನಕ್ಕೆ ಹೋಗಿ ಬೆಳಗಿನ ಜಾವ ಹೋಗಿ ಪೂಜೆ ಮಾಡಿಕೊಂಡು ಮನೆಗೆ ಬರೋದು, ಅಲ್ಲಿಂದ ಸ್ಕೂಲ್ಗೆ ಹೋಗೋದು. 3 ಸಾರಿ ಪೂಜೆ ಅಂತ ಇರುತ್ತೆ. ಸೊ 2 ಸರಿ ಆತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿರ್ತಾನೆ. ಯಾರ ಜೊತೆ? ಅವನ ಫ್ರೆಂಡ್ಸ್ ಜೊತೆ. ಬೆಳಗ್ಗೆ ಬೇಗ ಹೇಳೋದು, ಸ್ನಾನ ಮಾಡೋದು, ಫ್ರೆಂಡ್ಸಲ್ಲಿ ಒಂಟಿ ಮನೆ ಹತ್ರ ಕಾಯ್ತಾ ಇರ್ತಾರೆ, ಅವ್ರು ಮೀಟ್ ಆಗೋದು, ಅಲ್ಲಿಂದ ಅವ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋದು. ಜನವರಿ 14ಕ್ಕೆ ಏನಾಗುತ್ತೆ ಅಂದರೆ, ಆತ ಬೆಳಗಿನ ಜಾವ 4:30-5 ಗಂಟೆಗೇನೋ ಹೇಳ್ತಾನೆ. ಎದ್ದು ಸ್ನಾನ ಮಾಡಿ ಇನ್ನು ಮನೆಯಿಂದ ಆಚೆ ಹೋಗ ಮೇನ್ ಡೋರ್ ಓಪನ್ ಮಾಡಿದ್ರೆ ಸದ್ದಾಗುತ್ತೆ, ಮನೆಯವರು ಎಲ್ಲರೂ ಎದ್ದೇಳ್ತಾರೆ ಅಂಥೇಳಿ ಹಿಂದಿನ ಭಾಗಲಿಂದನೇ ಆತ ಒಂಟಿ ಮನೆ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಈತನ ಫ್ರೆಂಡ್ಸ್ 5:30 ಗಂಟೆವರೆಗೂ ವೇಟ್ ಮಾಡ್ತಾರೆ. 5:30 ಆದರೂ ಈತ ಯಾಕೆ ಬಂದಿಲ್ಲ ಇನ್ನು ಸುಮಂತ್ ಅಂತೇಳಿ ವೇಟ್ ಮಾಡ್ತಾರೆ. ಮೋಸ್ಟ್ಲಿ ಮಲಗಿರ್ಬೇಕೇನೋ, ಎಚ್ಚರ ಆಗಿಲ್ವೇನೋ ಅಂತ ಅಂದ್ಕೊಂಡು ಅವರು ದೇವಸ್ಥಾನಕ್ಕೆ ಹೊರಟೋಗ್ತಾರೆ. ಇನ್ನು ಹೀಗೆ ಟೈಮ್ ಕಳೆಯುತ್ತೆ. 7:30ಗೆ ಸುಮಂತನ ತಂದೆ ತಾಯಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಲೈಕ್ ಅದು ಒಂದು ಹಳ್ಳಿ ಆಗಿರೋದ್ರಿಂದ ಅಲ್ಲಿ ಈ ಸ್ಮಾರ್ಟ್ಫೋನ್ ಆಗಲಿ, ಎಲ್ಲರ ಕೈಲಿ ಒಂದೊಂದು ಫೋನ್ ಆಗಲಿ, ಆ ಥರ ಒಂದು ಸಿಸ್ಟಮ್ ಇಲ್ಲ. ಇಡೀ ಮನೆಗೆ ಒಂದೇ ಒಂದು ಕೀಪ್ಯಾಡ್ ಫೋನ್ ಇರುತ್ತೆ. ಆ ಒಂದು ಫೋನ್ಗೆ ಒಂದು ಕಾಲ್ ಬರುತ್ತೆ. ಅದನ್ನು ಸುಮಂತ್ ಅವರ ತಾಯಿ ರಿಸೀವ್ ಮಾಡ್ತಾರೆ. ಆ ಕಡೆಯಿಂದ ಸುಮಂತನ ಸ್ನೇಹಿತರಂತ ಮಾನ್ವಿತನ ಹುಡುಗ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಸುಮಂತ್ ಅವರ ತಾಯಿಗೆ ಕೇಳ್ತಾನೆ, ಏನಂಟಿ ಇನ್ನೂ ಸುಮಂತ್ ಬಂದೇ ಇಲ್ಲ, ಇವತ್ತೇನಾಯಿತು, ದೇವಸ್ಥಾನಕ್ಕೂ ಕೂಡ ಬಂದಿಲ್ಲ, ವೇಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಆಗ ಸುಮಂತನ ತಾಯಿ ಹೇಳ್ತಾರೆ, ಹೌದಾ ಇಲ್ವಲ್ಲ, ಅದ ಬೆಳಗ್ಗೆನೇ ಸುಮಾರು 4:30-5 ಗಂಟೆಗೇನೋ ಸ್ನಾನ ಮಾಡಿಕೊಂಡು ಹೊರಟೋದ್ನಲ್ಲ ಅಂತೇಳಿ ಅವನ ತಾಯಿ ಹೇಳ್ತಾರೆ. ಬಟ್ ಇಲ್ಲಿ ಸುಮಂತನ ಫ್ರೆಂಡ್ ಆದಂಥ ಮಾನ್ವಿತ ಹೇಳ್ತಾನೆ, ಇಲ್ಲ ಆಂಟಿ, ನಾವು ವೇಟ್ ಮಾಡಿದ್ವಿ ಆ ಮನೆ ಹತ್ರ 5:30ವರೆಗೂ, ಆತ ಏನು ಬರಲಿಲ್ಲ, ಅದಕ್ಕೆ ನಾವು ಹೊರಟೋದ್ವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ಇವಾಗ ಮನೆಯವರಿಗೆ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಏನಾಯಿತು ಅಂಥೇಳಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಮನೆಯಿಂದ 100 ಮೀಟ್ರ್ ಡಿಸ್ಟೆನ್ಸಲ್ಲೇ ಅಲ್ಲಿಂದ ನಡ್ಕೊಂಡು ಹೋಗೋದಲ್ವ. ಸೊ ಅದೇ ಒಂದು ರೋಡಲ್ಲಿ ಅವನನ್ನು ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವ್ರ ಜೊತೆಗೇ ಅಲ್ಲಿದ್ದಂಥ ಸ್ಥಳೀಯರು, ಇವರ ರಿಲೇಟಿವ್ಸ್ ಆಗಲಿ ಅಥವಾ ಅಕ್ಕಪಕ್ಕದ ಮನೆಯವರು ಕೂಡ ಇವರಿಗೆ ಸಹಾಯ ಮಾಡ್ತಾರೆ ಹುಡುಕೋಕ್ಕೆ. ಆಗ ಇವರಿಗೆ ಒಂದು ಕಡೆ ರಕ್ತದ ಹನಿಗಳು ಕಾಣಿಸುತ್ತೆ. ಸೊ ಈ ರಕ್ತದ ಹನಿ
ಒಂದೇ ಕಡೆ ಬಿದ್ದಿರಲ್ಲ, ಅದು ಲೈಕ್ ಸುಮಾರು ಡಿಸ್ಟೆನ್ಸ್ ಹನಿ ಹನಿ ಬಿದ್ದಿರುತ್ತೆ. ಸೊ ಅವರು ರಕ್ತದ ಹನಿನ ಫಾಲೋ ಮಾಡಿಕೊಂಡು ಹೋದಾಗ ಅವರು ಒಂದು ಬಾವಿ ಹತ್ರ ಬರ್ತಾರೆ. ಅದು ಹತ್ತಿರ ಒಂದು ನೀವು ಅಂದ್ಕೊಂಡ್ರೆ ಒಂದು 15-20 ಅಡಿ ಆಳ ಇರುವಂಥ ಒಂದು ಬಾವಿ. ಈ ಲೈಕ್ ಹಳ್ಳಿಗಳಲ್ಲೆಲ್ಲ ತೋಟಕ್ಕೆ ನೀರು ಹಾಕಬೇಕು ಅಂತೇಳಿ ಒಂದು ಚಿಕ್ಕ ಚಿಕ್ಕ ಬಾವಿನ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಬಾವಿ ಅದು. ಸೊ ಅವ್ರು ಅನ್ಕೊತಾರೆ ಏನಾದರೂ ಇವನು ಹನಿ ಇಲ್ಲಿ ರಕ್ತದ ಹನಿ ಇಲ್ಲಿವರೆಗೂ ಇದೆ, ಸೊ ಈ ಬಾವಿಲಿ ಏನಾದರೂ ಒಳಗಡೆ ಸಿಗ್ಬೋದಾ ಇವನ ಒಂದು ದೇಹ ಅಂಥೇಳಿ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಪೊಲೀಸರು ಬರ್ತಾರೆ, ಆಮೇಲೆ ಅಗ್ನಿಶಾಮಕ ದಳವರು ಕೂಡ ಬರ್ತಾರೆ. ಬಂದು ಆ ಒಳಗಡೆ ಏನಾದರೂ ಬಾಡಿ ಇದೆಯಾ ಅಂತೇಳಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದಾಗ ಇವರ ಊಹೆ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವ್ರಿಗೆ ಬಾಡಿ ಕೂಡ ಸಿಗುತ್ತೆ. ಆಮೇಲೆ ಇನ್ನು ಒಳಗಡೆ ಏನಾದರೂ ಎವಿಡೆನ್ಸ್ಗೆ ಏನಾದರೂ ಸಿಗ್ಬೋದೇನೋ ಅಂಥೇಳಿ ಬಾವಿಲಿರುವಂಥ ಎಲ್ಲ ನೀರನ್ನು ಆಚೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಅವರಿಗೆ ಒಂದು ಹರಿತವಾದ ಕುಡುಗೋಲು ಸಿಗುತ್ತೆ. ಅಂದರೆ ಇದು ಚಿಕ್ಕದು ಚಾಕು ಅಂತಲೇ ಹೇಳ್ಬೋದು. ಚಾಕು ಥರದಲ್ಲಿ ಲೈಕ್ ಸ್ವಲ್ಪ ಕರಡು ಶೇಪಲ್ಲಿ ಇರುತ್ತೆ. ಅದು ಅಲ್ಲಿ ಪೊಲೀಸರಿಗೆ ಸಿಗುತ್ತೆ. ಅದನ್ನು ಎವಿಡೆನ್ಸ್ ಆಗಿ ಇಟ್ಕೊತಾರೆ. ಆಮೇಲೆ ಆಚೆ ಬಾಡಿ ತೆಗೆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಹುಡುಗನ ಮುಖದ ಮುಂದಿನ ಭಾಗಕ್ಕೆ ಮತ್ತು ಹಿಂದಿನ ತಲೆ ಹಿಂದೆ ಭಾಗಕ್ಕೆ ತುಂಬಾ ಏಟಾಗಿರುತ್ತೆ. ಜಜ್ಜಿದಂಥ ತಲೆ ಜಜ್ಜಿ ಹೋದಂಥ ಒಂದು ಪರಿಸ್ಥಿತಿಯಲ್ಲಿ ಕಾಣಿಸುತ್ತೆ ಮುಂದೆ ಮತ್ತು ಹಿಂದೆ. ಸೊ ಅಲ್ಲೇ ಅವ್ರಿಗೆ ಡೌಟ್ ಬರುತ್ತೆ, ಇದು ಹುಡುಗ ಜಾರಿ ಬಿದ್ದಿದ್ದಲ್ಲ, ಕೊಲೆ ಆಗಿರ್ಬೋದು. ಇಲ್ಲ ಅಂದರೆ ಆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಿಮಗೆ ಅರ್ಥ ಆಗುತ್ತೆ, ತುಂಬ ಅರಣ್ಯ ಇರುವಂಥ ಪ್ರದೇಶ, ಅಲ್ಲಿ ಚಿರತೆ ಹಂದಿಗಳ ಓಡಾಟ ಎಲ್ಲ ಇರುತ್ತೇನೋ. ಸೊ ಯಾವುದಾದ್ರೂ ಒಂದು ಪ್ರಾಣಿ ಇವನ ಮೇಲೆ ಅಟ್ಯಾಕ್ ಮಾಡಿರ್ಬೋದೇನೋ ಅಂತ ಊಹಿಸ್ತಾರೆ. ಇಲ್ಲಾಂದರೆ ಯಾವುದೋ ಪ್ರಾಣಿ ಬೆನ್ನತ್ತಿರ್ಬೋದು, ಮೊದಲಿಗೆ ಚಿರತೆ ಬೆನ್ನತ್ತಿರ್ಬೋದು ಅಂತ ಅನ್ಕೊತಾರೆ. ಬಟ್ ಚಿರತೆಗಳು ಅಲ್ಲಿ ಅಷ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಲ್ಲ. ಕಾಡಂದು ಏನಾದರೂ ಬೆನ್ನಟ್ಕೊಂಡು ಬಂದಿರ್ಬೋದು, ಕಾಲು ಜಾರಿ ಬಿದ್ದಿರ್ಬೋದೇನೋ ಬಾವಿಗೆ ಅಂತ ಅನ್ಕೊತಾರೆ. ಆಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಎಲ್ಲ ಆಗುತ್ತೆ. 1-2 ದಿನ ಪೋಸ್ಟ್ ಮಾರ್ಟಮ್ ಆದಮೇಲೆ ಕಂಪ್ಲೀಟಾಗಿ ರಿಪೋರ್ಟ್ ಬಂದಿಲ್ಲ, ಅಥವಾ ಬಂದರೂ ಅದನ್ನು ರಿವೀಲ್ ಮಾಡಿಲ್ವೇನೋ ಗೊತ್ತಿಲ್ಲ. ರಿವೀಲ್ ಮಾಡಿದ್ರೆ ಯಾರು ಆರೋಪಿಗಳಿದ್ದಾರೆ ಅಥವಾ ಆರೋಪಿಗಳಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ, ಅವರು ಇದರಿಂದ ಎಸ್ಕೇಪ್ ಆಗೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರಿವೀಲ್ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಶುರು ಮಾಡಿದ್ಮೇಲೆ ಹೇಳಿದ ಒಂದೇ ವಿಚಾರ, ಇದು ಕೊಲೆ ಅಂಥೇಳಿ ನೋಡಿದ ತಕ್ಷಣವೇ ಪೋಸ್ಟ್ ಮಾರ್ಟಮಲ್ಲಿ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ಆಗಿ ಕಂಪ್ಲೀಟ್ ರಿಪೋರ್ಟ್ ಏನು ಅನ್ನೋದು ಗೊತ್ತಿಲ್ಲ. ಸೊ ಇದಿಷ್ಟು ನಡೆದಿರುವಂಥದ್ದು. ಸೊ ಈಗ ಆ ಹುಡುಗ ಆತನೇ ಜಾರಿ ಬಾವಿಗೆ ಬಿದ್ದಿರೋಕ್ಕಂತ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲೆಲ್ಲ ರಕ್ತ ಬಿದ್ದಿರುತ್ತೆ. ಹಾಗೆ ಆ ಒಂಟಿ ಮನೆ ಸುತ್ತಲೂ ಸ್ವಲ್ಪ ರಕ್ತ ಎಲ್ಲ ಚೆಲ್ಲಿರುತ್ತೆ. ಸೊ ಜಾರಿ ಬೀಳೋಕ್ಕಂತ ಸಾಧ್ಯ ಇಲ್ಲ. ಇನ್ನು ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡಿದೆ ಅಂತಂದರೆ ಆ ಪ್ರಾಣಿಯ ಚರಿತ್ರೆ ಆಗಿದ್ರೆ ಅದು ಮೈಯೆಲ್ಲ ಪರಿತ್ಕೊಂಡಿರೋಂಥ ಗಾಯ ಎಲ್ಲ ಇರ್ತಾಯಿತ್ತು. ಬಟ್ ಯಾವುದೇ ಗಾಯ ಏನೂ ಇಲ್ಲ, ಜಸ್ಟ್ ತಲೆಗೆ ಮತ್ತು ಮುಖಕ್ಕೆ ಮಾತ್ರ ಏಟಾಗಿದೆ. ಸೊ ಇನ್ನು ಕೊಲೆ ಮಾಡಿದ್ದಾರೆ ಅಂತಂದರೆ ಯಾರು ಮಾಡಿರ್ಬೋದು? ಅವ್ರ ತಂದೆ ಹೇಳ್ತಾರೆ, ನಮಗೆ ಯಾವುದೇ ಶತ್ರು ಇಲ್ಲ, ನಮ್ಮ ಫ್ಯಾಮಿಲಿಯೇ ನಾವು ಎಲ್ಲರ ಜೊತೆ ಚೆನ್ನಾಗಿದ್ದೀವಿ, ನಮಗೆ ಯಾವ ಶತ್ರು ಇಲ್ಲ ಅಂತಲೂ ಹೇಳ್ತಾರೆ. ಇನ್ನು ಆ ಚಿಕ್ಕ ಮಕ್ಕಳ ಮೇಲೆ ಡೌಟ್ ಪಡೋಣ ಅಂತಂದರೆ ಈ ವಯಸ್ಸಲ್ಲಿ ಆ ರೇಂಜಿಗೆ ಕೊಲೆ ಮಾಡೋ ಥರ ಮಕ್ಕಳು ಅವರಲ್ಲ ಅಂಥೇಳಿ ಇವ್ರ ಮನೆಯವರೇ ಹೇಳ್ತಾರೆ. ಬಟ್ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ಇದೇ ಸ್ವಲ್ಪ ಜನವರಿ ತಿಂಗಳಲ್ಲೇ ಮೊದಲನೇ ವಾರದಲ್ಲೇನೋ ಒಂದು ಸೈನ್ಸ್ ಪ್ರಾಜೆಕ್ಟ್ ಇರುತ್ತೆ. ಆ ಒಂದು ಪ್ರಾಜೆಕ್ಟಲ್ಲಿ ಈ ಸುಮಂತ್ ಅನ್ನೋ ಹುಡುಗನಿಗೆ ಎಕ್ಸಿಬಿಷನಲ್ಲಿ ಸುಮಂತ್ ಕೂಡ ಒಂದು ಪ್ರೆಸೆಂಟೇಷನ್ ಕೊಟ್ಟಿರ್ತಾನೆ. ಅವನ ಪ್ರೆಸೆಂಟೇಷನ್ ಟಾಪಿಕ್ ಏನಾಗಿರುತ್ತೆ ಅಂದರೆ, ಈ ನೀರಲ್ಲಿ ಏನಾದರೂ ವೇಸ್ಟ್ಗಳಿರುತ್ತಲ್ಲ ಅದನ್ನು ತೆಗೆಯುವಂಥ, ಆ ವೇಸ್ಟ್ಗಳನ್ನು ಮೇಲೆತ್ತುವಂಥ ಒಂದು ಉಪಕರಣ, ಒಂದು ಯಂತ್ರ ಅಂತ ಹೇಳ್ಬೋದು. ಅದನ್ನು ಈತ ತನ್ನ ಪ್ರಾಜೆಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಸೊ ಈಗ ಏನಾಗಿರುತ್ತೆ ಅಂದರೆ, ಆ ಪ್ರಾಜೆಕ್ಟಲ್ಲಿ ಅವನಿಗೆ ಸೆಕೆಂಡ್ ಪ್ರೈಸ್ ಕೂಡ ಬಂದಿರುತ್ತೆ. ಇನ್ನು ಫೆಬ್ರವರಿ 5ನೇ ತಾರೀಕಿಗೆ ಇದೇ ಪ್ರಾಜೆಕ್ಟ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ಒಂದು ರೀತಿ ಯೋಚನೆ ಮಾಡಿದ್ರೆ, ತಮ್ಮ ಜೊತೆ ಬೆಳೆದಂಥ ಹುಡುಗ ಸುಮಂತು ತುಂಬಾ ಫೇಮಸ್ ಆಗ್ತಿದ್ದಾನೆ ನಮಗಿಂತ ಅಂತ ಅಂದ್ಕೊಂಡು ಹುಡುಗರೇನಾದರೂ ಹೊಟ್ಟೆ ಕಿಚ್ಚಲ್ಲಿ ಏನಾದರೂ ಈ ಥರ ಮಾಡಿದ್ರಾ ಅಂತ ಒಂದು ಡೌಟ್ ಬರುತ್ತೆ. ಇಲ್ಲ ಆ ಕಡೆ ಎಲ್ಲ ಮಾಟ ಮಂತ್ರ ಎಲ್ಲ ಜಾಸ್ತಿ ಇರೋದ್ರಿಂದ ಮಾಟ ಮಂತ್ರಕ್ಕೆ ಯಾರಾದರೂ ಈ ಹುಡುಗನ್ನ ಬಳಸ್ಕೊಂಡ್ರ ಅನ್ನೋದು ಕೂಡ ಬರುತ್ತೆ. ಬಟ್ ಅದೇನೇ ಆಗಲಿ, ತುಂಬಾ ಟ್ಯಾಲೆಂಟ್ ಮತ್ತು ಪ್ರತಿಭಾವಂತ ಇರೋ ಹುಡುಗ, ಸೈನ್ಸಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಏನೋ ಒಂದು ಸಾಧನೆ ಮಾಡೋಕ್ಕೆ ಅಂತ ಒಂದು ಪ್ರಾಜೆಕ್ಟ್ ಕೂಡ ಮಾಡಿರ್ತಾನೆ. ಬಟ್ ಬ್ಯಾಡ್ ಲಕ್, ಆ ಹುಡುಗನ ನಾವು ಕಳ್ಕೊಂಡಿದ್ದೀವಿ. ಅದು ಯಾರೇ ಆಗಿರಲಿ, ಪೊಲೀಸರು ತನಿಖೆನ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ಆರೋಪಿನ ಕಂಡುಹಿಡಿಯಲಿ ಅಂಥೇಳಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.